ನಮಸ್ಕಾರ. ಸದಾನಂದ ಬಾಬ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಅಂತೂ ಇಂತೂ ಮೂರನೇ ಚರಣದ ಚುನಾವಣೆ ಪ್ರಕ್ರಿಯೆ ಮುಗಿದು ಹೋಯಿತು. ಅಂದರೆ ಕರ್ನಾಟಕದ 28 ಸ್ಥಾನಗಳಿಗೆ ಏನು ಚುನಾವಣೆ ನಡೆಯಬೇಕಾಗಿತ್ತು ಅದು ಮುಗಿದು ಹೋಯಿತು. ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸರು ಪ್ರತ್ಯೇಕವಾದಂಥ ಆರೋಪವನ್ನು ಮಾಡ್ತಾಯಿದ್ರು. ನಂತರ ಚಂಬು ಚಿಪ್ಪು ಅದು ಈ ಒಂದು ಚುನಾವಣೆಯ ವಿಷಯವಾಗಿತ್ತು. ನಂತರ ನಮಗೆ ಟ್ಯಾಕ್ಸ್ ನಮ್ಮ ಪಾಲಿನ ನಮ್ಮ ಹಕ್ಕಿನ ಟ್ಯಾಕ್ಸ್ ಹಣ ನಮಗೆ ಕೊಡಲಿಲ್ಲ ಅಂತ ಸಿದ್ದರಾಮಯ್ಯ ಅವರು. ನಂತರ ಸಂಪತ್ತನ್ನು ನಾವು ಸರಳವಾಗಿ ಎಲ್ಲರಿಗೆ ಹಂಚ್ತೇವಂತೆ ರಾಹುಲ್ ಗಾಂಧಿ ಅವರು. ನಂತರ ನೇಹಾ ಪ್ರಕರಣ, ಪ್ರಜ್ವಲ್ ರೇವಣ್ಣ ಅದು ಅರೆಸ್ಟ್ ಪ್ರಕರಣ, ಹೀಗೆ ಅನೇಕ ವಿಷಯಗಳನ್ನ ಎತ್ತಿಕೊಂಡು ಮತದಾರರಿಗೆ ಮತವನ್ನು ಯಾಚಿಸಿದರು. ಆದರೆ ಇಲ್ಲಿ ಕರ್ನಾಟಕದ ಬಗ್ಗೆ ಹೇಳಬೇಕಾದ್ರೆ ಸಿದ್ದರಾಮಯ್ಯ ವರ್ಸಸ್ ಮೋದಿ ಎಂಬಂತಾಗಿತ್ತು. ಪ್ರತಿಯೊಂದು ಉತ್ತರಕ್ಕೆ ಮೋದಿ ಅವರು ಉತ್ತರವನ್ನು ಕೊಡ್ತಾಯಿದ್ರು. ಪದೇ ಪದೇ ಸಿದ್ದರಾಮಯ್ಯ ಅವರು ಇದನ್ನು ಕೆಣಕ್ತಾಯಿದ್ರು. ಅದು ಅಲ್ಲದೆ ಗ್ಯಾರಂಟಿ, ನಮ್ಮ 5 ಗ್ಯಾರಂಟಿ, ವಾರಂಟಿಗಳ ಬಗ್ಗೆ, ನಂತರ ಜಾತಿ ಗಣತಿ, ನಂತರ ಘಟಾನುಘಟಿಗಳ ಏನು ಭವಿಷ್ಯ ಇದೆ ಅದು ಈಗ ಮತಪಟ್ಟಿಗೆ ಸೇರಿದೆ. ಒಟ್ಟಾರೆ ವಾದ ವಿವಾದ ಏನೇ ಇದ್ದರೂ ಕೂಡ ಮುಂದಿನ ತಿಂಗಳ ಜೂನ್ 4ರವರೆಗೆ ಕಾಯಬೇಕಾಗ್ತದೆ. ಎಲ್ಲ ಘಟಾನುಘಟಿಗಳ ಭವಿಷ್ಯ ಆ EVMದಲ್ಲಿ ಅಡಗಿದೆ. ಯಾವ ರೀತಿ ಅದು ರಿಸಲ್ಟ್ ಬರ್ತೈತೆ ಎಲ್ಲರೂ ಅದನ್ನು ನಿರೀಕ್ಷೆ ಮಾಡ್ತಾಯಿದ್ದಾರೆ. ಪರೀಕ್ಷೆ ಅನ್ಕ ಬರೆದಿದ್ದಾರೆ. ರಿಸಲ್ಟ ಮುಂದಿನ ತಿಂಗಳ 4ನೇ ತಾರೀಕಿಗೆ ಬರ್ತಾಯಿದೆ. ಒಟ್ಟಾರೆ ಯುವಕರು ಯಾರ ಪರವಾಗಿ ಓಟ್ ಹಾಕಿದ್ದಾರೆ ಅದು ಕಾದು ನೋಡಬೇಕು. ಯಾಕಂದರೆ 2014ರಲ್ಲಿ ಮೋದಿಯವ್ರಿಗೆ ಹಾಕಿದರು, 19ರಲ್ಲಿ ಹಾಕಿದರು. ಈ ಬಾರಿ ಕೂಡ ಅವ್ರು ಹಾಕಿದಾರೋ ಇಲ್ಲೋ 4ರಂದು ಗೊತ್ತಾಗ್ತದೆ. ಒಟ್ಟಾರೆ ಈ ಬಹುಮತ ಆಗಲಿಕ್ಕೆ, ಪ್ರಧಾನಮಂತ್ರಿ ಆಗಲಿಕ್ಕೆ 272 ಸ್ಥಾನಗಳು ಬೇಕು. ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೋ ಅಥವಾ ಇಂಡಿಯಾ ಮೈತ್ರಿಕೂಟದ ಇನ್ನೊಬ್ಬ ಪ್ರಧಾನಿ ಆಗ್ತಾರೋ ಕಾದು ನೋಡಬೇಕು. ಒಟ್ಟಾರೆ 80 ಸ್ಥಾನಗಳ ಹೊಂದಿದಂಥ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಏನಾದರೂ ಹೆಚ್ಚು ಇಂಡಿಯಾ ಮೈತ್ರಿಕೂಟದವರು ಹೆಚ್ಚು ಸ್ಥಾನವನ್ನು ಪಡೆದರೆ ಸರಳವಾದಂಥ ಬಹುಮತಕ್ಕೆ ಬರ್ತಾರೆ ಅನ್ನುವಂಥ ಸಮೀಕ್ಷೆಗಳು ಕೂಡ ಹೇಳಿ ಬರ್ತವೆ. ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಅಲ್ಲಿಯೂ ಕೂಡ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿಗಳೇ ಹೆಚ್ಚಾಗಿ ಗೆಲ್ತಾರಂಥ ಸುದ್ದಿ ಇದೆ. ನಂತರ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನಾಗುವಂಥ ಸಾಧ್ಯತೆ ಕೂಡ ಇದೆ. ಅವರು ಏನಾದರೂ ಜಾಮೀನು ಸಿಕ್ಕರೆ ದಿಲ್ಲಿಯಲ್ಲಿ 7 ಸೀಟುಗಳ ಪೈಕಿ 3 ಸೀಟುಗಳನ್ನು ಪಡೆಯುವಂಥ ಸಾಧ್ಯತೆ ಕೂಡ ಹೆಚ್ಚಿದೆ. ಒಟ್ಟಾರೆ ಈ ಚುನಾವಣೆ ಪ್ರಕ್ರಿಯೆ ಮುಗಿದು ಹೋಗಿದೆ. ಕರ್ನಾಟಕದ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ನಾವು 17ರಿಂದ 19 ಸ್ಥಾನಗಳನ್ನು ಗೆಲ್ತೇವೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಬಿ ಜೆ ಪಿಗೆ 14 ಸ್ಥಾನಗಳು ಸಿಗುವಂಥ ಸಾಧ್ಯತೆ ಹೆಚ್ಚಿದೆ ಮತ್ತು JDSಗೆ 1. ಒಟ್ಟಾರೆ 28 ಸ್ಥಾನಗಳಿಗೆ ಈ ಚುನಾವಣೆ ಪ್ರಕ್ರಿಯೆ ಮುಗಿದು ಹೋಯಿತು. ಇನ್ನು ಬೆಳಗಾವಿ ಜಿಲ್ಲೆಗೆ ಬರಬೇಕಾದ್ರೆ ಇಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ಆಗಿದೆ. ನಂತರ ಬೆಳಗಾವಿಯಲ್ಲಿ 71% ಮತದಾನ ಆಗಿದೆ. ಅಂದರೆ ಇಡೀ ಬಿಸಿಲಿನಲ್ಲಿ ಕೂಡ ಹುರುಪಿನಿಂದ ಮತದಾನ ಮಾಡಿದ್ರು ಅಂತ ಹೇಳ್ಬೋದು. ಹೆಚ್ಚಾಗಿ ಚಿಕ್ಕೋಡಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾರರು ಮತವನ್ನು ನೀಡಿದರು. ಆದರೆ ಇದೇ ಸಮಯದಲ್ಲಿ ಈ 2 ಪಕ್ಷದ ನಾಯಕರು ಹಣವನ್ನು ಹಂಚಿದರು ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅನೇಕ ಮತದಾರರು ನಮ್ಮ ಜೊತೆ ಮಾತಾಡಿದ್ದಾರೆ. ಆ ಮತದಾರರು ಇಬ್ಬರು ಏನು ಮಾತಾಡಿದ್ದಾರೆ ಅನ್ನೋದನ್ನು ಕೇಳಿಸ್ಕೊಳ್ಳೋಣ. ಹಾಂ ಕೊಡ್ರಿ. ಕಾಂಗ್ರೆಸ್ ಅವ್ರು ಎಷ್ಟು ಹಂಚಿರಿ? ಸತೀಶ್ ಜಾರಕಿಹೊಳಿ ಮತ್ತು ಜೊಲ್ಲೆ ಎಷ್ಟು ಹಂಚಿರಪ್ಪ? ಜೊಲ್ಲೆ ಎಷ್ಟು ಹಂಚಿರೋ ಮತ್ತು ಸತೀಶ್ ಜಾರಕಿಹೊಳಿ ಎಷ್ಟು ಹಂಚಿರ್ರಿ ಕಾಂಗ್ರೆಸ್ ಮತ್ತು BJP? ದುಡ್ಡು ಎಷ್ಟು ಹಂಚಿರಿ ಅಂತ ಸಿದ್ದಾಪುರದಾಗ? ಜೊಲ್ಲೆ ಪಾಶೆ ಕೊಟ್ಟ 6 ಓಟದಲ್ಲಿ 2000. ಅವ್ರ 6 ಓಟದಲ್ಲಿ 4000. ಯಾರು? ಕಾಂಗ್ರೆಸ್. ಅಂದ್ರೆ ಕಾಂಗ್ರೆಸ್ ಅವ್ರು ಹೆಚ್ಚು ಕೊಟ್ಟರು. ಕಾಂಗ್ರೆಸ್ ಅವ್ರು ಹೆಚ್ಚು ಕೊಟ್ಟರು. ಒಟ್ಟು ಎಲ್ಲ ಬಂದು ಮುಟ್ಟೈತಿ ಅಮೌಂಟ್. ಅವ್ರು ಎಷ್ಟು ಕೊಟ್ರು ಮತ್ತು BJP ಅವ್ರು ಎಷ್ಟು ಕೊಟ್ರಿ ಮನೆಗೆ? ಆದ್ರೆ 500 BJP ಮಾಡ್ರಿ. ಕಾಂಗ್ರೆಸ್ ಅವ್ರ 1000 ಕೊಟ್ಟ ಊರಾಗ. ಒಬ್ಬೊಬ್ಬ ಒಂದೊಂದು ಓಟಿ 1000. 1000 ಕಾಂಗ್ರೆಸ್ ಅವ್ರು ಕೊಟ್ಟರು ಊರಾಗ. ಅಲ್ಲಿ ಎಲ್ಲ 700 ಕೊಟ್ಟರು. ಒಟ್ಟು ಎಲ್ಲ ಬಂದು BJP ಏನೈತ್ರಲ್ಲ ಅದು ಟೋಟಲ್ ಎಲ್ಲ ಕಡೆಯಿಂದ 500 ಕೊಟ್ಟು ಬಿಟ್ರು. ಟೋಟಲಿ ಒಟ್ಟ ಕ್ಷೇತ್ರದಾಗ. ಹಿಂಗಾಗಿ ಕಾಂಗ್ರೆಸ್ ಅವ್ರು ಹೆಚ್ಚು ಕೊಟ್ಟಂಗೆ ಆತ್ರಲ್ಲ. ಮತ್ತು ಕಾಂಗ್ರೆಸ್ ಅವ್ರು ಹೆಚ್ಚು ಕೊಟ್ಟಂಗೆ ಆತ್ರಲ್ಲ.
ಹಾ ಎತ್ ಕೊಟ್ಟಾರ್ರಿ ಎಲ್ಲಾ ಕಡೆನ ಎತ್ ಕೊಟ್ಟಾರ. ಅಂಕ್ಲಿಗ್ ಬಿ 700 ಮಾಡಿರ್ರಿ. ಹಾಂ ನಮ್ ಊರಾಗ 1,000 ಕೊಟ್ಟಿದಾರಿ. ಮತ್ ಕಡೆ ಎಲ್ಲಾ ಕಡೆ 700 1,000 ಹಿಂಗ್ ಕೊಟ್ಟಿದ್ದಾರೆ. ಅವ್ರಕ್ಕಿಂತ ಸ್ವಲ್ಪ ಜಾಸ್ತಿ ಕೊಟ್ಟಾರ. ಟಿ ವಿ ಮಾಧ್ಯಮದವರು ಅವರು 90% ಬಿ ಜೆ ಪಿ ಪರವಾಗಿ ಭಜನೆಯನ್ನು ಮಾಡಿದರು. ಸೋಷಿಯಲ್ ಮೀಡಿಯಾದವರು ಕೂಡ ಅದನ್ನೇ ಮಾಡಿದರು. ಅದಾನಿ ಅಂಬಾನಿ ಏನು ಒಡೆತನದಲ್ಲಿರ್ತಕ್ಕಂಥ ಮಾಧ್ಯಮ ಸಂಸ್ಥೆಗಳು ಅವು 80% ಅವರ ಹಿಡಿತದಲ್ಲಿವೆ. 80 ಕೋಟಿ ಜನ ಇವರ ಟಿ ವಿಯನ್ನು ನೋಡ್ತಾ ಇದ್ದಾರೆ. ಯಾರ್ಯಾರು ಟಿ ವಿ ನೋಡಿದ್ದಾರೆ ಅವರು ಮೋದಿಗೆ ಓಟ್ ಹಾಕಿದ್ದಾರೆ. ಯಾರ್ಯಾರು ಟಿ ವಿ ನೋಡಿಲ್ಲ ಅವರು ಇಂಡಿಯಾ ಮೈತ್ರಿಕೂಟಕ್ಕೆ ಓಟ್ ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟೊಂದು ಮೈಂಡ್ಗಳನ್ನು ಹ್ಯಾಕ್ ಮಾಡಿಬಿಟ್ರು. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಿ ಜೆ ಪಿ ಮುಂದಿದೆ. ಐ ಟಿ ಶೆಲ್ ಏನಿದೆ ಅದು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿತ್ತು ಅಂತ ಹೇಳ್ಬೋದು. ಇನ್ನೂ 4 ಚರಣಗಳಲ್ಲಿ ಕೂಡ ಈ ಟಿ ವಿ ಮಾಧ್ಯಮ ಮತ್ತು ಪತ್ರಿಕೋದ್ಯಮ ಇಂದು ಉದ್ಯಮ ಆಗಿದೆ. ಇನ್ನು ಸೋಷಿಯಲ್ ಮೀಡಿಯಾದವರು ಕೂಡ ಹೆಚ್ಚಾಗಿ ಬಿ ಜೆ ಪಿ ಪರವಾಗಿ ಭಜನೆಯನ್ನು ಮಾಡ್ತಾಯಿದ್ದಾರೆ. ಹೀಗಾಗಿಯೇ ನಮ್ಮ ದೇಶದಲ್ಲಿ 159ನೇ ಸ್ಥಾನಕ್ಕೆ ಪತ್ರಿಕಾ ರಂಗ ಬಂದು ಕುಸಿದಿದೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.